132 नमो महद्भ्योऽस्तु नमः शिशुभ्यः नमो युवभ्यो नम आवटुभ्यः ये ब्राह्मणा गामवधूतलिङ्गाः तरन्ति देभिः शिवमस्तु राज्ञाम् नमो नमः महद्भ्यः अस्तु नमः शिशुभ्यः नमः युवभ्यः नमः आवटुभ्यः ये ब्राह्मणाः काम् अवधूतलिङ्गाः चरन्ति तेभ्यः शिवम् अस्तु राज्ञाम् ರಘುಗಣರಾಜ ಜಡಭರತನಿಗೆ ಅಂದ್ರೆ ಬ್ರಹ್ಮಜ್ಞಾನಿಗೆ ಅವಮಾನವನ್ನು ಮಾಡಿದ್ದಾನೆ. ತಾನೊಬ್ಬ ಬ್ರಹ್ಮಜ್ಞಾನಿಗೆ ಅವಮಾನವನ್ನ ಮಾಡಿದ್ದೇನೆ ಎಂಬತಕ್ಕಂಥ ವಿಚಾರ ಅವನಿಗೆ ಗೊತ್ತಾಗಿ ಈಗ ಅನೇಕ ರೀತಿಯಲ್ಲಿ ಪಶ್ಚಾತ್ತಾಪದ ಮಾತುಗಳನ್ನು ಆಡ್ತಾ ಇದ್ದಾನೆ, ಕ್ಷಮಾಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಅದಕ್ಕೆ ಸಂಬಂಧಪಟ್ಟ ಒಂದು ಶ್ಲೋಕ ಇದು. ವೇದದಲ್ಲಿ ಒಂದು ಮಂತ್ರ ಬರುತ್ತೆ. ಸಾಮಾನ್ಯವಾಗಿ ಎಲ್ಲ ಕಾರ್ಯಕ್ರಮಗಳ ಮೊದಲು ಶ್ಲೋಕವನ್ನು ಹೇಳ್ತಾರೆ, ಬ್ರಾಹ್ಮಣ ಪ್ರಾರ್ಥನೆ ಮಾಡತಕ್ಕಂಥ ಮಂತ್ರ. ಓಂ ನಮೋ ಮಹದ್ಭ್ಯೋ ನಮೋ ಅರ್ಭಕೇಭ್ಯೋ ನಮೋ ಯುವಭ್ಯೋ ನಮಃ ಆಶಿನೇಭ್ಯಃ ಯಜಾಮದೇವಾನ್ ಯದಿ ಶಕ್ನವಃ ಮಮಾಧ್ಯಾಯ ಸಂಸಮ ಋಕ್ಷಿದೇವಾಃ. ಈ ಒಂದು ಮಂತ್ರ ಬರುತ್ತೆ. ಆ ಮಂತ್ರದ ಅಭಿಪ್ರಾಯ ಇರತಕ್ಕಂಥ ಶ್ಲೋಕ ಇದು. ಅಂದ್ರೆ ಭಾಗವತ ಅನ್ನೋದು ಆಚಾರ್ಯರು ಮೊದಲಿಗೆ ಹೇಳ್ತಾರೆ, ವೇದಾರ್ಥ ಪರಿಬೃಂಹಿತ, ವೇದಾರ್ಥ ಇದರಲ್ಲಿ ತುಂಬಿ ತುಳುಕ್ತಾ ಇದೆ ಅಂತ ಆಚಾರ್ಯರು ಹೇಳ್ತಾರೆ. ವೇದಾರ್ಥ ಪೂರಿತವಾದದ್ದು ಭಾಗವತ ಅಂತ. ಹಾಗೆ ಅನೇಕ ವೇದ ಮಂತ್ರಗಳ ವ್ಯಾಖ್ಯಾನದ ರೂಪದಲ್ಲಿ ಶ್ಲೋಕ ಬರುತ್ತೆ. ಹಾಗೆ ಆ ಒಂದು ವೇದ ಮಂತ್ರ, ಅಪೌರುಷೇಯವಾದ ವೇದ ಮಂತ್ರ ಏನಿದೆ, ಅದೇ ಅಭಿಪ್ರಾಯದಲ್ಲಿ ರಘುಗಣರಾಜ ಶ್ಲೋಕದ ಮೂಲಕವಾಗಿ ಕ್ಷಮಾ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನಾನೀಗ ಒಬ್ಬ ಬ್ರಹ್ಮಜ್ಞಾನಿಗೆ ಅವಮಾನವನ್ನ ಮಾಡಿಬಿಟ್ಟಿದ್ದೇನೆ, ಆಕಸ್ಮಿಕವಾಗಿ ನಡೆದಂತ ಘಟನೆ. ಈಗಾಗಲೇ ಹೇಳಿದ್ದಾನೆ, ಬೇರೆ ಯಾವುದಕ್ಕಾದರೂ ನಾನು ಹೆದರೋದಿಲ್ಲ, ಆದರೆ ಬ್ರಹ್ಮಕುಲಾವಮಾನಾತ್ ವೃಷಂ ಶಂಕೆ, ಬ್ರಹ್ಮಜ್ಞಾನಿಗಳಿಗೆ ಅವಮಾನ ಮಾಡಿದ್ದೇನೆ ಅನ್ನೋದು ಭಯ ನಾನು ತುಂಬಾ ಕಾಡ್ತಾ ಇದೆ ಅಂತ ಈಗಾಗಲೇ ಹೇಳಿದ್ದಾನೆ. ಅದಕ್ಕೋಸ್ಕರವಾಗಿ ಎಲ್ಲರಲ್ಲೂ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಎಲ್ಲರಲ್ಲೂ ಕ್ಷಮೆಯನ್ನು ಕೇಳ್ತಾ ಇದ್ದಾನೆ. ನಮೋ ಮಹತ್ಯ, ಯಾರ್ಯಾರು ಮಹಾತ್ಮರು ಅಂತಿದ್ದಾರೋ ಆ ಎಲ್ಲ ಮಹಾತ್ಮರಿಗೆ ನಮಸ್ಕಾರ. ಅಂದ್ರೆ ಎಲ್ಲರಿಗೂ ಇದು ನಮಸ್ಕಾರ ಮಾಡಿ ಪ್ರಾರ್ಥನೆ ಕ್ಷಮೆ ಕೇಳುವಂಥದ್ದು. ಮಹತ್ಯ ನಮಃ ಅಸ್ತು. ಶಿಶುಭ್ಯ, ಪುಟ್ಟ ಪುಟ್ಟ ಮಕ್ಕಳು, ಅವರಲ್ಲಿ ಕ್ಷಮಾ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನೋಡಿ, ಒಬ್ಬ ರಾಜ ಎಷ್ಟು ತಗ್ಗಿ ಬಗ್ಗೆ ನಡೀತಾ ಇದ್ದಾನೆ, ಎಷ್ಟು ವಿನಯವರ್ತನೆ. ನನ್ನಿಂದ ಅಪರಾಧವಾಗಿದೆ, ಯಾವತ್ತೂ ಅಷ್ಟೇ ತಪ್ಪು ಮಾಡಿ ದರ್ಪವನ್ನು ತೋರುವಂಥದ್ದು, ಅಹಂಕಾರವನ್ನು ತೋರುವಂಥದ್ದು ತಾಮಸ ವ್ಯಕ್ತಿಗಳು, ಅವರ ಒಂದು ಸ್ವಭಾವ. ತಪ್ಪು ಮಾಡಿರ್ತಾರೆ, ತಪ್ಪು ಮಾಡಿದ್ದೇ ದೊಡ್ಡ ತಪ್ಪು. ಆ ಮಾಡಿದ ತಪ್ಪಿನ ಬಗ್ಗೆ ಒಂದು ಕಿಂಚಿತ್ತೂ ಪಶ್ಚಾತ್ತಾಪ ಇರೋದಿಲ್ಲ, ಅಹಂಕಾರವನ್ನ ತೋರ್ತಾ ಇರ್ತಾರೆ. ಅದು ಅತ್ಯಂತ ತಾಮಸ ವ್ಯಕ್ತಿಗಳು, ಅತ್ಯಂತ ದುರಹಂಕಾರಿಗಳು ಅಂತ ಅರ್ಥ. ಆದರೆ ಇವನು ರಘುಗಣರಾಜ ಬಹಳ ಎತ್ತರದ ವ್ಯಕ್ತಿ. ಅದಕ್ಕೋಸ್ಕರವಾಗಿ ಆಕಸ್ಮಿಕವಾಗಿ, ವಸ್ತುತಃ ತಪ್ಪು ಅಂತ ಗೊತ್ತಿದ್ದು ತಪ್ಪು ಮಾಡಿದ್ದಲ್ಲ, ಆಕಸ್ಮಿಕವಾಗಿ ನಡೆದಂತ ತಪ್ಪಿಗೆ ತುಂಬಾ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಹಾಗೆ ಎಲ್ಲರಲ್ಲೂ ಕ್ಷಮಾ ಪ್ರಾರ್ಥನೆ. ಶಿಶುಭ್ಯ, ಪುಟ್ಟ ಪುಟ್ಟ ಮಕ್ಕಳು, ಶಿಶುಗಳು, ಅವರಲ್ಲಿ ಕ್ಷಮೆ ಕೇಳ್ತಾ ಇದ್ದಾನೆ, ಅವರಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ. ನಮೋ ಯುವಭ್ಯ, ಯಾಕಂದ್ರೆ ಭಗವಂತನ ವಿಭೂತಿ ರೂಪ ಎಲ್ಲೆಲ್ಲಿ ಹೇಗೆ ಹೇಗೆ ಇರುತ್ತೆ ಅಂತ ಗೊತ್ತಿರೋದಿಲ್ಲ. ಲೋಕದ ದೃಷ್ಟಿಯಲ್ಲಿ ಧ್ರುವ, ಪ್ರಹ್ಲಾದ ಇವರೆಲ್ಲರೂ ಪುಟ್ಟ ಪುಟ್ಟ ಬಾಲಕರು, 4-5 ವರ್ಷದ ಮಕ್ಕಳಷ್ಟೇ. ಅರೆ ಎಂತ ದೊಡ್ಡ ಸಾಧಕರು, ಬ್ರಹ್ಮಜ್ಞಾನಿಗಳು. ಅದಕ್ಕೋಸ್ಕರವಾಗಿ ಭಗವಂತನ ವಿಭೂತಿ ರೂಪ, ದಿವ್ಯವಾದ ಶಕ್ತಿ ಎಲ್ಲೆಲ್ಲಿರುತ್ತೆ ಗೊತ್ತಿಲ್ಲ, ಎಲ್ಲರಲ್ಲೂ ಕ್ಷಮೆ ಕೇಳದಿದ್ದಾನೆ. ನಮೋ ಯುವಭ್ಯ, ಯುವಕರಿಗೆ ನಮಸ್ಕಾರ. ನಮ ಆ ವಟುಭ್ಯ, ಆ ವಟುಭ್ಯ ಅಂತ ಹೇಳಿದ್ರೆ ವಟುಗಳನ್ನ ಆರಂಭಿಸಿಕೊಂಡು ಅಂತ ಅರ್ಥ. ಅಂದ್ರೆ ವಟುಗಳನ್ನ ಆರಂಭಿಸಿಕೊಂಡು ಅರ್ಥ ಏನು? ಮೊದಲನೇ ಆಶ್ರಮ ಬ್ರಹ್ಮಚರ್ಯ, ಎರಡನೇ ಆಶ್ರಮ ಗಾರ್ಹಸ್ಥ್ಯ ಅಥವಾ ಗೃಹಸ್ಥಾಶ್ರಮ, ಮೂರನೇದು ಸನ್ಯಾಸಾಶ್ರಮ, ನಾಲ್ಕನೇದು ವಾನಪ್ರಸ್ಥಾಶ್ರಮ. ಹೀಗೆ ಒಬ್ಬ ವ್ಯಕ್ತಿ ಹಂತ ಹಂತವಾಗಿ ಮೇಲೆ ಹೋಗ್ತಕ್ಕಂಥದ್ದು. ಹೀಗೆ ಬ್ರಹ್ಮಚಾರಿ ಆಶ್ರಮದಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಂದ ಆರಂಭಿಸಿಕೊಂಡು ವಾನಪ್ರಸ್ಥಾಶ್ರಮದವರೆಗೆ ಇರತಕ್ಕಂಥ ಎಲ್ಲರಿಗೂ ನಮಸ್ಕಾರ. ಆ ವಟುಭ್ಯ, ವಟುಂ ಅಭಿವ್ಯಾಪ್ಯ ಇತಿ ಆ ವಟುಭ್ಯ. ಆ ಸೇತು ಹಿಮಾಚಲ, ಏನು ಸೇತುವೆಯಿಂದ ಆರಂಭಿಸಿಕೊಂಡು ಹಿಮಾಲಯದವರೆಗೆ ಭಾರತ. ಹಾಗೆ ವಟುಗಳಿಂದ ಆರಂಭಿಸಿಕೊಂಡು ಬ್ರಹ್ಮಚಾರಿ ಆಶ್ರಮದಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಂದ ಆರಂಭಿಸಿಕೊಂಡು ವಾನಪ್ರಸ್ಥಾಶ್ರಮದವರೆಗೆ ಯಾರ್ಯಾರಿದ್ದಾರೋ ಅವರೆಲ್ಲರಿಗೂ ನಮಸ್ಕಾರ. ಏ ಬ್ರಾಹ್ಮಣ, ಏ ಬ್ರಾಹ್ಮಣ ಅಂದ್ರೆ ಬ್ರಹ್ಮಜ್ಞಾನಿನಃ, ಯಾರ್ಯಾರು ಬ್ರಹ್ಮಜ್ಞಾನಿಗಳು ಅಂತಿದ್ದಾರೋ ಅವಧೂತಲಿಂಗಾ ಗಾಂ ಚರಂತಿ. ಅವಧೂತಲಿಂಗಾ,
ಅವಧೂತ ಲಿಂಗರು ಅಂತ ಹೇಳಿದ್ರೆ ಅವರು ಏನು ಅಂತಾನೆ ಗೊತ್ತಾಗೋದಿಲ್ಲ. ಅವನು ಬ್ರಹ್ಮಚಾರಿಯೋ, ಗೃಹಸ್ಥನೋ, ಸನ್ಯಾಸಿಯೋ, ವಾನಪ್ರಸ್ಥನೋ, ಅವನು ಬ್ರಾಹ್ಮಣನೋ, ಮತ್ತೊಬ್ಬನೋ, ಏನು ಅಂತಾನೆ ಗೊತ್ತಾಗೋದಿಲ್ಲ ನೋಡ್ಲಿಕ್ಕೆ. ಶಾರೀರಿಕ ಲಕ್ಷಣಗಳನ್ನ ನೋಡಿ ಗೊತ್ತಾಗೋದಿಲ್ಲ. ಅಥವಾ ದೊಡ್ಡ ಬ್ರಹ್ಮಜ್ಞಾನಿಯೋ, ಅಜ್ಞಾನಿಯೋ. ಯಾಕೆ ಶುಕಾಚಾರ್ಯರನ್ನು ನೋಡಿ ಎಲ್ಲರೂ ಕೂಡ ಏನ್ ಮಾಡ್ತಾ ಇದ್ರು? ಕಲ್ಲೊಡೆಯುವುದು, ತಮಾಷೆ ಮಾಡೋದೆಲ್ಲ ಮಾಡ್ತಾ ಇದ್ರು. ಅಜ್ಞಾನಿಯ ರೀತಿಯಲ್ಲಿ ತಿರುಗಾಡ್ತಾ ಇದ್ರು. ಹಾಗೆ ಅವಧೂತರಾಗಿ, ಅವಧೂತರಾಗಿ ಅಂದ್ರೆ ವಿಗತ ಲಿಂಗ. ಈಗ ಜನ್ವಾರ ಇದ್ರೆ ಬ್ರಾಹ್ಮಣ, ಒಂದಿದ್ರೆ ಬ್ರಹ್ಮಚಾರಿ, ಎರಡು ಅಥವಾ ಅದಕ್ಕಿಂತ ಹೆಚ್ಚಿದ್ರೆ ಗೃಹಸ್ಥ ಅಂತ ಕಂಡಿಡಿಬಹುದು. ಹಾಗೆ ಕಂಡಿಡಿಲಿಕ್ಕೆ ಬೇಕಾಗಿರ್ತಕ್ಕಂಥ ಯಾವ ಗುರುತುಗಳು ಕೂಡ, ಚಿಹ್ನೆಗಳು ಕೂಡ ಕಾಣೋದಿಲ್ಲ ಅವರಲ್ಲಿ. ಹಾಗೆ ತಿರುಗಾಡ್ತಾ ಇರ್ತಾರೆ. ಅಂತವರೆಲ್ಲರಿಗೂ ಕೂಡ ಗಾಮ್ ಅಂದ್ರೆ ಭೂಮಿಯನ್ನು ಚರಂತಿ, ಭೂಮಿ ಸುತ್ತ ಗಾಮ್ ಚರಂತಿ. ಯಾಕಂದ್ರೆ ಅವರು ಪರಿವ್ರಾಜಕರು ಅಂತ, ನಿರಂತರವಾಗಿ ಸಂಚಾರ, ಒಂದು ಕಡೆ ಇರೋದು ಅಂತಾನೆ ಇಲ್ಲ. ಅವರು ಗೋದೋಹನ ಮಾತ್ರ, ಕೇವಲ ಹಸು ಕೆಚ್ಚಲಿನಿಂದ ಹಾಲು ಕೆಳಗೆ ಬೀಳತಕ್ಕಂಥ ಸಂದರ್ಭ ಎಷ್ಟು ಅಲ್ಪಾವಧಿ, ಅಷ್ಟೇ ಕ್ಷಣಕಾಲ ಒಂದು ಕಡೆ ಇರತಕ್ಕಂಥವ್ರು ಬ್ರಹ್ಮಜ್ಞಾನಿಗಳು, ಶುಕಾಚಾರ್ಯ ಮೊದಲಾಗಿರ್ತಕ್ಕಂಥವ್ರು ನಿರಂತರವಾಗಿ ಸಂಚಾರ ಮಾಡ್ತಾ ಇರ್ತಾರೆ. ಅಂತಹ ಅವರೆಲ್ಲರಿಗೂ ಕೂಡ ಆ ಅವರೆಲ್ಲ ತೇಭ್ಯ, ಹೀಗೆ ಯಾರ್ಯಾರು ಅವರೆಲ್ಲರಿಗೂ ನಮಸ್ಕಾರ. ಅವರೆಲ್ಲರಿಂದಾಗಿ ರಾಜ್ಞಾಂ ಶಿವಮಸ್ತು, ಅವರೆಲ್ಲರಿಂದಾಗಿ ಎಲ್ಲ ರಾಜರಿಗೆ ಒಳ್ಳೇದಾಗ್ಲಿ. ಅಂದ್ರೆ ನೋಡಿ, ಅವನು ಎಷ್ಟು ಒಂದು ಉದಾರ ಭಾವನೆಯಿಂದ ಕ್ಷಮಾ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ತಪ್ಪು ಮಾಡಿದ್ದಾನೊಬ್ಬ, ತಾನು ಮಾಡಿದ ತಪ್ಪಿಗೆ ಬೇರೆ ಯಾರಿಗೂ ಶಿಕ್ಷೆ ಆಗಬಾರದು. ಯಾಕಂದ್ರೆ ಕೆಲವರು ಒಬ್ಬರ ತಪ್ಪಿನಿಂದಾಗಿ, ಕೆಲವರು ಕಡೆ ಹಾಗಾಗತ್ತೆ, ಒಂದು ಕುಟುಂಬದ ಒಬ್ಬ ಸದಸ್ಯ ಮಾಡುವಂತ ತಪ್ಪಿನಿಂದಾಗಿ ಇಡೀ ಕುಟುಂಬ ಜೀವನ ಪೂರ್ತಿ ಅನುಭವಿಸ್ಬೇಕಾಗತ್ತೆ. ಒಂದ ತಂದೆ, ಒಂದ ತಾಯಿ, ಯಾರೋ ಒಬ್ರು ಮಾಡ್ತಕ್ಕಂತಹ ಅವರಲ್ಲಿರ್ತಕ್ಕಂಥ ಅವ್ಯವಸ್ಥಿತಗಳಿಂದಾಗಿ ಅವರ ಸಂತಾನ ಜೀವನ ಪೂರ್ತಿ ಅವ್ಯವಸ್ಥಿತವಾದ ಬದುಕನ್ನೇ ಬದುಕ್ತಾ ಇರಬೇಕಾಗತ್ತೆ. ಹಾಗೆ ಯಾವುದು ಒಬ್ಬ ವ್ಯಕ್ತಿಯ ತಪ್ಪಿಗೆ ಇಡೀ ಒಂದು ಸಮಾಜ ಶಿಕ್ಷೆ ಪಡಬೇಕಾಗತ್ತೆ. ಈ ಒಬ್ಬ ರಾಜನ ತಪ್ಪಿಗೆ ಸಕಲ ಕ್ಷಾತ್ರ ಸಮುದಾಯ ಶಿಕ್ಷೆಯನ್ನ ಅನುಭವಿಸ್ಬೇಕಾದಂತ ಪ್ರಸಂಗ ಬಂದು ಬಿಡಬಹುದು. ಯಾಕಂದ್ರೆ ಅಲ್ಲಿ ಪರಶುರಾಮ ದೇವರು ತನ್ನ ಕುಟುಂಬದ ಮೇಲೆ ಅಪಚಾರವೆಸಗಿರ್ತಕ್ಕಂಥ ಯಾರು? ಕಾರ್ತವೀರ್ಯಾರ್ಜುನ. ಅವನಿಗೆ ಮಾತ್ರ ಶಿಕ್ಷೆ ಕೊಟ್ಟದ್ದಲ್ಲ, ಯಾವ ಯಾವ ದುಷ್ಟಕ್ಷತ್ರಿಯರಂತಿದ್ದಾರೋ ಭೂಮಂಡಲವನ್ನ ಪ್ರದಕ್ಷಿಣೆ ಹಾಕಿ 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 ಎಲ್ಲರಿಗೂ ಶಿಕ್ಷೆ ಕೊಟ್ರು. ಹಾಗೆ ಯಾರೋ ಒಬ್ಬನ ತಪ್ಪಿನಿಂದ ತಪ್ಪು ಸಿಗುವವರೆಗೆ ಅಷ್ಟೇ, ಸಿಗ್ತಾ ಇದ್ದಾಗ ಅದನ್ನೇ ನಿಮಿತ್ತವನ್ನಾಗಿ ಮಾಡಿಕೊಂಡು ಸಕಲ ತಪ್ಪುಗಾರರನ್ನು ಕೂಡ ಶಿಕ್ಷಿಸುವಂತ ಕ್ರಮ ಅದಿದೆ. ಅದಕ್ಕೋಸ್ಕರವಾಗಿ ಈ ಒಂದು ಆಕಸ್ಮಿಕವಾಗಿ ನಡೆದಂತ ತಪ್ಪಿನಿಂದಾಗಿ ಯಾರಿಗೂ ತೊಂದರೆ ಆಗಬಾರದು, ಯಾರಿಗೂ ಶಿಕ್ಷೆ ಆಗಬಾರದು ಅನ್ನೋ ಒಂದು ಕಾಳಜಿಯಿಂದಾಗಿ ರಾಜ್ಞಾಂ ಶಿವಮಸ್ತು, ಸಕಲ ರಾಜರುಗಳಿಗೆ, ಸಕಲ ಕ್ಷತ್ರಿಯ ಸಮುದಾಯಕ್ಕೆ ಮಂಗಳವಾಗ್ಲಿ, ಎಲ್ಲರಿಗೂ ಅಮಂಗಳ ಪರಿಹಾರವಾಗ್ಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏವಂ ವ್ಯಾಖ್ಯಾನ ಹೋಗ್ತಾ ಇದ್ದೀನಿ. ಏವಂ ಆಕ್ಷಿಪ್ಯ ಅಜ್ಞಾನ ಕೃತಾದೇವ ಅವಜ್ಞಾನಾತ್ ಪ್ರಸಕ್ತಸ್ಯ ಮಹತಃ ಅನರ್ಥಸ್ಯ ನಿವೃತ್ತಿಂ ಪ್ರಾರ್ಥಯತೆ. ಏವಂ ಆಕ್ಷಿಪ್ಯ, ಹೀಗೆ ಅವನ ಮೇಲೆ ಒಂದಷ್ಟು ಆಕ್ಷೇಪಗಳನ್ನೆಲ್ಲ ಮಾಡಿ, ನಿನಗೆ ತುಂಬಾ ಸಣ್ಣ ಇದೆಯಾ, ಹೊರ್ಲಿಕ್ಕಾಗೋದಿಲ್ಲ, ಊಟನೇ ಮಾಡಿಲ್ಲ, ಹೊರ್ಲಿಕ್ಕಾಗೋದಿಲ್ಲ, ತುಂಬಾ ವಯಸ್ಸಾಗೋಗಿದೆ, ಪಲ್ಲಕ್ಕೆ ಎತ್ತಲಿಕ್ಕಾಗೋದಿಲ್ಲ ಎಂಬುದಕ್ಕೆ ಆಕ್ಷೇಪವನ್ನ ಮಾಡಿ, ಅಜ್ಞಾನ ಕೃತಾದೇವ ಅವಜ್ಞಾನಾತ್, ಅವಜ್ಞಾನ ಅಂದ್ರೆ ಅವಮರ್ಯಾದೆ ಮಾಡೋದು, ತಿರಸ್ಕಾರ ಮಾಡೋದು, ಅದು ಅಜ್ಞಾನದಿಂದಾಗಿ ಮಾಡಿದ್ದು. ಅಜ್ಞಾನ ಕೃತಾದೇವ, ಬ್ರಹ್ಮಜ್ಞಾನಿ ಅಂತ ಗೊತ್ತಿಲ್ಲದೆ ತಪ್ಪನ್ನ ಮಾಡಿದ್ದು. ಹಾಗಾಗಿ ಪ್ರಸಕ್ತಸ್ಯ ಮಹತಃ ಅನರ್ಥಸ್ಯ ನಿವೃತ್ತಿಂ ಪ್ರಾರ್ಥಯತೆ. ಮಹಾತ್ಮರಿಗೆ ಅನರ್ಥ ಆಗೋಗಿದೆ ಈಗ, ಅದಕ್ಕೆ ಅದರಿಂದ ಒಂದು ಅಪರಾಧ, ಅದಕ್ಕೊಂದು ಪಾಪ ಹುಟ್ಟಿ ಬಿಟ್ಟಿರುತ್ತೆ. ಆ ಪಾಪ ಪರಿಹಾರಕ್ಕೋಸ್ಕರವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ ನಮೋ ಮಹತ್ಮೆ ಎಂಬ ಶ್ಲೋಕದ ಮೂಲಕವಾಗಿ. ತೇಭ್ಯ ಬ್ರಾಹ್ಮಣೇಭ್ಯ ಸಕಾಶಾತ್ ಅಂದ್ರೆ ತೇಭ್ಯ, ಆ ಬ್ರಾಹ್ಮಣರುಗಳಿಂದಾಗಿ ಅಂದ್ರೆ ಅವರಿಂದಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ. ತೇಭ್ಯ ಸಕಾಶಾತ್ ಪಂಚಮಿ ವಿಭಕ್ತಿ, ಅವರಿಂದಾಗಿ ಸಮಸ್ತ ಕ್ಷಾತ್ರ ಸಮುದಾಯಕ್ಕೆ ಒಳ್ಳೇದಾಗ್ಲಿ. ಅವಧೂತಶ್ಚರಾಮಿ ಅಂತಿದ್ದಿಲ್ಲ, ಅವಧೂತ ಹೇಗ ಅವಧೂತ ಲಿಂಗ ಅಂತಿದೆ. ಅವಧೂತಂ ಅಂದ್ರೆ ವಿಗತಂ ಲಿಂಗಂ ಬ್ರಾಹ್ಮಣ ಚಿಹ್ನಂ ಯೇಭ್ಯಹತೆ, ಯಾರು ಈ ಬ್ರಾಹ್ಮಣ ಚಿಹ್ನೆ ಅದಿಟ್ಕೊಂಡಿಲ್ಲ, ಅಥವಾ ಬ್ರಹ್ಮಚರ್ಯಾಶ್ರಮದ ಚಿಹ್ನೆ, ಗೃಹಸ್ಥಾಶ್ರಮದ ಚಿಹ್ನೆ, ಸನ್ಯಾಸಾಶ್ರಮದ ಚಿಹ್ನೆ, ಯಾವ ಗುರುತುಗಳು ಕೂಡ ಕಾಣ್ತಾ ಇಲ್ಲ, ಆ ರೀತಿಯಲ್ಲಿ ಇರ್ತಾರೆ ಅಂತವ್ರು. ಆ ವಟುಭ್ಯ, ವಟು ಪರ್ಯಂತಂ, ಒಂದರ್ಥ ವಟು ಆಶ್ರಮದಿಂದ ಆರಂಭಿಸಿಕೊಂಡು ವಾನಪ್ರಸ್ಥಾಶ್ರಮದವರೆಗೆ, ಅಥವಾ ಒಂದು ವಟು ಅದು ಕೊನೆ ಆಶ್ರಮ,
ವಾನಪ್ರಸ್ಥರು, ಸನ್ಯಾಸಿಗಳು, ಗೃಹಸ್ಥರು, ಒಟು ಮನೆ ಅಲ್ಲಿವರೆಗೆ ಯಾರ್ಯಾರಿಗೆ ಅವರೆಲ್ಲರಿಂದಲೂ ಕೂಡ ಒಳ್ಳೇದಾಗ್ಲಿ ಅಂತ ಅರ್ಥ. ಇನ್ನೊಂದರ್ಥ ಶಿವಂ ಅನರ್ಥ ನಿವೃತ್ತಿ ರೂಪಂ, ಶಿವಂ ಅಸ್ತು ಅಂದ್ರೆ ಮಂಗಳವಾಗ್ಲಿ, ಅಸ್ತು ಎಂಬುದಾಗಿ ಲೋಟ್ಲಕಾರ ಪ್ರಾರ್ಥನೆ, ಇದು ಆದೇಶ ಅಲ್ಲ, ಎಲ್ಲರಿಂದ ನಮಗೆ ಒಳ್ಳೇದಾಗ್ಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಥಾಹು ಇದು ವಿಜಯಧ್ವಜರು ತಮ್ಮ ವ್ಯಾಖ್ಯಾನದಲ್ಲಿ ಈ ಶ್ಲೋಕವನ್ನು ಉಲ್ಲೇಖ ಮಾಡ್ತಾರೆ. ಆಯುಹು ಶ್ರಿಯಂ ಯಶೋ ಧೈರ್ಯಂ ಲೋಕಾನ್ ಆಶಿಷ ಏವಚ ಅಂತಿ ಶ್ರೇಯಾಂಸಿ ಸರ್ವಾಣಿ ಪುಂಸೋ ಮಹದತಿಕ್ರಮ. ನೋಡಿ, ಮಹದತಿಕ್ರಮ ಮಹಾತ್ಮರನ್ನ ಮೀರುವಂಥದ್ದು ಅಂದ್ರೆ ಮಹದತಿಕ್ರಮ ಅಂದ್ರೆ ಅರ್ಥ ಏನು? ಮಹಾತ್ಮರಿಗೆ ಅವಮಾನ ಮಾಡುವಂಥದ್ದು, ಮಹಾತ್ಮರ ಜೊತೆಯಲ್ಲಿ ಕೆಟ್ಟದಾಗಿ ವರ್ತನೆ ಮಾಡುವಂಥದ್ದು. ಇದೆಲ್ಲ ಮಾಡಿದ್ರೆ ಪುಂಸಃ ವ್ಯಕ್ತಿಗಳ ಅಂದ್ರೆ ಗಂಡಿರಬಹುದು ಹೆಣ್ಣಿರಬಹುದು ಯಾರದ್ದೇ ಆಗ್ಲಿ, ಆ ವ್ಯಕ್ತಿಗಳ ಆಯುಷ್ಯ ಕಡಿಮೆ ಆಗತ್ತೆ. ಶ್ರಿಯಂ ಸಂಪತ್ತು, ದೇಹಕಾಂತಿ ಹೋಗತ್ತೆ. ಯಶಃ ಅವನಿಗೆ ಸಮಾಜದಲ್ಲಿದ್ದಂತ ಕೀರ್ತಿ, ಪ್ರತಿಷ್ಠೆ, ಸ್ಥಾನ, ಮಾನ ಅದೆಲ್ಲ ಹೋಗುತ್ತೆ. ಅವನಲ್ಲಿ ಒಂದು ಧೈರ್ಯ ಇರುತ್ತೆ, ಆ ಧೈರ್ಯ ದೂರವಾಗತ್ತೆ. ಲೋಕಾನ್ ಆಶಿಷ ಏವಚ ಮತ್ತು ಲೋಕಾಶೀರ್ವಾದ ಅದೆಲ್ಲವೂ ಕೂಡ ಅಂತಿ ಶ್ರೇಯಾಂಸಿ ಅಂದ್ರೆ ಲೋಕಾನ್ ಅವನಲ್ಲಿ ಅನೇಕ ಲೋಕಗಳು, ಅನೇಕ ಲೋಕಾಧಿಪತ್ಯ ಇರುತ್ತೆ. ಅಥವಾ ಮನುಷ್ಯರ ನಮ್ಗೆ ಎಷ್ಟೋ ಭೂ ಸಂಪತ್ತುಗಳಿರ್ತವೆ, ಬೇರೆ ಬೇರೆ ಭೂಮಿಗಳಿರ್ತವೆ. ಆ ಲೋಕಗಳು ಆಶಿಷಃ ನಮ್ಗೆ ಅನೇಕ ಜನ ಒಳ್ಳೇದಾಗಲಪ್ಪ, ದೀರ್ಘಾಯುಷ್ಯನಾಗು, ಈ ತರ ಬೇರೆ ಬೇರೆ ತರ ದೀರ್ಘ ಸುಮಂಗಲಿಯಾಗು, ಸುಪುತ್ರನಾಗು, ಏನೇನೋ ಒಳ್ಳೊಳ್ಳೆ ಆಶೀರ್ವಾದ ಮಾಡಿರ್ತಾರೆ. ಆಶೀರ್ವಾದ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ನಮ್ಗೆ ಫಲ ಕೊಡ್ತಾ ಇರತ್ತೆ. ಆ ಆಶಿಷಃ ಆಶಿಷಂ ಆಶಿಷೋ ಆಶಿಷಃ ಅವರು ಮಾಡಿರ್ತಕ್ಕಂಥ ಆಶೀರ್ವಾದಗಳೆಲ್ಲವೂ ಕೂಡ ಫಲಿಸದೆ ವ್ಯರ್ಥವಾಗಿ ಹೋಗ್ಬಿಡತ್ತೆ. ಅಂತಿ ಸರ್ವಾಣಿ ಶ್ರೇಯಾಂಸಿ ಏನೇನು ನಮಗೆ ಮಂಗಳಗಳು ಒಳ್ಳೇದು ಅಂತಿರುತ್ತೋ ಅದೆಲ್ಲವೂ ಕೂಡ ಮಹದ್ ಅತಿಕ್ರಮ ಎಂಬುದು ಇವೆಲ್ಲವುಗಳನ್ನು ಕೂಡ ಹಂತಿ ಕೊಂದು ಬಿಡುತ್ತದೆ. ನನ್ನ ಮಹದ್ ಅತಿಕ್ರಮ ಎಂಬುದು ಅತ್ಯಂತ ಅನರ್ಥಕರವಾದದ್ದು. ಮಹಾತ್ಮರನ್ನ ಅತಿಕ್ರಮ ಎಂದೆಂದಿಗೂ ಕೂಡ ಮಾಡಲೇಬಾರದು. ಆಯುಷ್ ಶ್ರಿಯಂ ಯಶೋ ಧೈರ್ಯಂ ಲೋಕಾನ್ ಆಶಿಷ ಏವಚ ಅಂತಿ ಶ್ರೇಯಾಂಸಿ ಸರ್ವಾಣಿ ಪುಂಸಃ ಮಹದ್ ಅತಿಕ್ರಮ ಇತಿ. ಅತ್ರ ಅಯಮಾಶಯಃ ಏವಂ ಪ್ರಮಾದತಃ ಮಹದವಜ್ಞಾನ ಪ್ರಾಪ್ತ ಪಾಪ ಪರಿಹಾರ ಚಿಕೀರ್ಷಯ ಮಹತಾಮಪಿ ಮಹೀಯಾಂಸಂ ಶ್ರೀನಾರಾಯಣಮಾರಭ್ಯ ಅವಧೂತ ಪರ್ಯಂತಂ ನಮ 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 ಏಕಮೇವ ಅಸ್ಮಾಭಿಃ ನಮನಂ ಆಗ್ಬೇಕದು, ನಮನಂ ಏಕಮೇವ ಅಸ್ಮಾಭಿಃ ಅನುಷ್ಠೇಯಂ ಇತಿ ಭಾವೇನ ಮಹದಾದಿಭೇದೇನ ಚತುರ್ವಿಧಂ ಶ್ರೀಹರಿಂ ತಾವನ್ನಮತಿ. ಇದು ನೋಡಿ, ಒಂದು ವಿಶಿಷ್ಟವಾದ ವ್ಯಾಖ್ಯಾನವನ್ನ ಇವರು ಅಡವಿ ಆಚಾರ್ಯರು ಮಾಡ್ತಾ ಇದ್ದಾರೆ. 4 ರೀತಿಯಲ್ಲಿ ಭಗವಂತನಿಗೆ ನಮಸ್ಕಾರವನ್ನ ಈ ಶ್ಲೋಕದ ಮೂಲಕವಾಗಿ ರಹುಗಣರಾಜ ಮಾಡ್ತಾ ಇದ್ದಾನೆ ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಸ್ವಲ್ಪ ವಿಸ್ತಾರವಾದ ವ್ಯಾಖ್ಯಾನ ಇದೆ ಈ ಶ್ಲೋಕಕ್ಕೆ, 1-2-3 ದಿನ ಪಾಠ ಆಗುತ್ತೆ. ಏವಂ ಪ್ರಮಾದತಃ ಮಹದ್ ಅವಜ್ಞಾನ ಪ್ರಾಪ್ತ ಪಾಪ ಪರಿಹಾರ ಚಿಕೀರ್ಷಯ. ಮಹದ್ ಅವಜ್ಞಾನ ಮಹಾತ್ಮರಿಗೆ ಮಾಡಿದ ಅವಜ್ಞಾನ ಅಂದ್ರೆ ತಿರಸ್ಕಾರ, ಅವಮರ್ಯಾದೆ, ಅದರಿಂದ ಪ್ರಾಪ್ತವಾದಂತಹ ಪಾಪ, ಆ ಪಾಪದ ಪರಿಹಾರ ಆಗಬೇಕು. ಆ ಪರಿಹಾರದ ಚಿಕೀರ್ಷಯ ಕರ್ತುಮಿಚ್ಛಾ ಚಿಕೀರ್ಷ, ಮಹಾತ್ಮರಿಗೆ ಮಾಡಿರ್ತಕ್ಕಂಥ ಅಪರಾಧ, ಅದರಿಂದ ಬಂದಂತ ಪಾಪ, ಆ ಪಾಪದ ಪರಿಹಾರವನ್ನ ಮಾಡಿಕೊಳ್ಳುವ ಇಚ್ಛೆ ಉಳ್ಳವನಾಗಿ ಈ ರಹುಗಣರಾಜ ಮಹತಾಮಪಿ ಮಹೀಯಾಂಸಂ, ಎಲ್ಲಾ ಮಹಾತ್ಮರಿಗಿಂತಲೂ ಮಹತ್ತನಾದಂಥ ವ್ಯಕ್ತಿ ಯಾರು? ಪರಮಾತ್ಮ. ಮಹತಾಮಪಿ ಮಹೀಯಾಂಸಂ ಶ್ರೀನಾರಾಯಣಮಾರಭ್ಯ, ಲಕ್ಷ್ಮೀನಾರಾಯಣ ದೇವರು, ಶ್ರೀನಾರಾಯಣ ಲಕ್ಷ್ಮೀನಾರಾಯಣದಿಂದ ಆರಂಭಿಸಿಕೊಂಡು ಅವಧೂತ ಪರ್ಯಂತಂ, ಭೂಲೋಕದಲ್ಲಿ ತಿರ್ತಕ್ಕಂಥ ದೊಡ್ಡ ವ್ಯಕ್ತಿ ಅವಧೂತ, ಅವರೆಲ್ಲರವರೆಗೂ ಕೂಡ ನಮನಂ ಏಕಮೇವ ಅಸ್ಮಾವೇ ಅನುಷ್ಠಾಯಂ. ನಾವೇನ್ ಮಾಡಬಹುದು? ಮಹಾತ್ಮರಿಗೇನೋ ಆಕಸ್ಮಿಕವಾಗಿ ಅಪಚಾರ ಮಾಡಿಬಿಟ್ವಿ, ಅವರಿಗೆ ಏನೂ ಬೇಕಾಗಿಲ್ಲ. ಅವರಿಗೆ ನಾವೇನೋ ದುಡ್ಡು ಕಾಸೋ ಮತ್ತೊಂದು ಬಂಗಾರನ ಭೂಮಿನ ಕೊಟ್ಟು ತಪ್ಪಾಯ್ತು ಕೇಳಲಿಕ್ಕಾಗತ್ತಾ? ಏನು ಬೇಕಾಗಿಲ್ಲ. ಮತ್ತೆ ಇನ್ನೇನ್ ಮಾಡಬಹುದು ಅಂದ್ರೆ ಕೇವಲ ನಮಸ್ಕಾರ ಒಂದು ಮಾಡಬಹುದು. ನಮನಂ ಏಕಮೇವ ಅಸ್ಮಾಭಿ ಅನುಷ್ಠೇಯಂ, ನಾವು ನಮನವನ್ನ ಮಾತ್ರ ಮಾಡಬಹುದು. ಕೇವಲ ನಮಸ್ಕಾರವನ್ನ ಮಾಡುವ ಮೂಲಕವಾಗಿ ಕ್ಷಮಾ ಪ್ರಾರ್ಥನೆ ಮಾಡಬೇಕು. ಇತಿ ಭಾವೇನ, ಈ ಅಭಿಪ್ರಾಯದಿಂದಾಗಿ ಮಹದಾದಿಭೇದೇನ ಚತುರ್ವಿಧಂ ಶ್ರೀಹರಿಂ ತಾವನ್ನಮತಿ, 4 ರೀತಿಯಾಗಿರ್ತಕ್ಕಂಥ ಭಗವಂತನನ್ನ ಈ ಶ್ಲೋಕದಲ್ಲಿ ನಮಸ್ಕಾರ ಮಾಡ್ತಾ ಇದ್ದಾರೆ. ನಮೋ ಮಹದ್ಭ್ಯ ಎಂಬ ಶ್ಲೋಕದ ಮೂಲಕವಾಗಿ ನೋಡಿ, ನಮೋ ಮಹದ್ಭ್ಯ, ನಮ ಶಿಶುಭ್ಯ, ನಮ ಯುವಭ್ಯ, ನಮ ಆವಟುಭ್ಯ, ಅಲ್ಲಿಗೆ 4 ಬಂತು. 4ಕ್ಕೂ ಮತ್ತೆ ವಿಸ್ತಾರವಾಗಿ ವ್ಯಾಖ್ಯಾನವನ್ನ ಮಾಡ್ತಾ ಹೋಗ್ತಾರೆ. ಅನ್ವಯಾರ್ಥ ಹೇಳ್ತೀನಿ.
ಮಹದ್ಭ್ಯಃ ನಮಃ ಅಸ್ತು, ಮಹಾತ್ಮರಿಗೆ ನಮಸ್ಕಾರವಿರಲಿ. ಶಿಶುಭ್ಯಃ ನಮಃ ಅಸ್ತು, ಶಿಶುಗಳಿಗೆ ನಮಸ್ಕಾರ. ಯುವಭ್ಯಃ ಯುವಕರಿಗೆ ನಮಸ್ಕಾರ. ಆ ವಟುಭ್ಯಃ ನಮಃ, ಅಂದ್ರೆ ವಟುವಿನಿಂದ ಬ್ರಹ್ಮಚಾರಿಗಳಿಂದ ಆರಂಭಿಸಿಕೊಂಡು ವಾನಪ್ರಸ್ಥರವರೆಗೂ ಅಥವಾ ವಾನಪ್ರಸ್ಥರಿಂದ ಆರಂಭಿಸಿಕೊಂಡು ಬ್ರಹ್ಮಚಾರಿಗಳವರೆಗೂ ಎಲ್ಲರಿಗೂ ನಮಸ್ಕಾರ. ಯೇ ಬ್ರಾಹ್ಮಣಾಃ, ಯಾವ ಬ್ರಹ್ಮಜ್ಞಾನಿಗಳಿದ್ದಾರೋ ಇರುವರು, ಭೂಮಿಯನ್ನು ಅವಧೂತ ಲಿಂಗಾಹ, ಯಾವುದೇ ಗುರುತು ಇಲ್ಲದಂತೆ ಅವಧೂತರಾಗಿ ಚರಂತಿ ತಿರುಗುತ್ತಿದ್ದಾರೋ, ತೇಭ್ಯಃ ಅಂತಹ ಬ್ರಹ್ಮಜ್ಞಾನಿಗಳಿಂದಾಗಿ ರಾಜ್ಞಾಂ ರಾಜರ ಸಮುದಾಯಕ್ಕೆ ಶಿವಂ ಅಸ್ತು ಮಂಗಳವಾಗಲಿ. ನಮೋ ಮಹದ್ಭ್ಯೋಸ್ತು ನಮಃ ಶಿಶುಭ್ಯಃ, ನಮೋ ಯುವಭ್ಯೋ ನಮಃ ವಟುಭ್ಯಃ. ಯೇ ಬ್ರಾಹ್ಮಣಾಗಾಮವಧೂತಲಿಂಗಾಃ ಚರಂತಿ ದೇಭಿಃ ಶಿವಮಸ್ತು ರಾಜ್ಞಾಂ. ಶ್ರೀಕೃಷ್ಣಾರ್ಪಣಮಸ್ತು.